Yes, payment ಎಷ್ಟು ಸರ್? ಎಲ್ಲರೂ ಕಾಫಿನೇ ಸರ್. ಕಲಾಮಾಧ್ಯಮ ಅಂದಾಗ ನನಗೆ ಏನು ಬರುತ್ತೆ ಸರ್? ಅದೇ ಕಲಾಮಾಧ್ಯಮನ ಕೈ ಹಿಡಿದಾಗ ಎಲ್ಲರೂ ಕೈ ಹಿಡಿಯೋದಿಲ್ಲ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಆಕ್ಚುಲಿ ಪರಮು ವೃತ್ತಿಪರ ಪತ್ರಕರ್ತೆ ಏನಲ್ಲ, ನಾವೆಲ್ಲರೂ ವೃತ್ತಿಪರ ಪತ್ರಕರ್ತರು. ಅಂತಾನೆ ಇನ್ನೂ ಸೀನಿಯರ್ಗಳು ಎಷ್ಟು ಜನ ವೃತ್ತಿಪರ ಪತ್ರಕರ್ತರಿದ್ದಾರೆ, ಅವ್ರು ಯಾರು ಕೈ ಹಿಡಿಯಲ್ಲ. ಪರಮಿಂದ ಯೂಟ್ಯೂಬ್ ಚಾನಲ್ ಕನ್ನಡದಲ್ಲಿ ಎಷ್ಟೋ ಜನ ಸ್ಫೂರ್ತಿ ಸಿಕ್ಕಿದೆ, ಅವರಿಂದನೇ ಕಲ್ತವ್ರು ಎಷ್ಟೊಂದು ಜನ ಇದ್ದಾರೆ. ಸೊ ಹಂಗಾಗಿ ತಪ್ಪೇನಲ್ಲ. ಗಾಯತ್ರಿ ಟಿಫನ್ ರೂಮ್ ನಲ್ಲಿ ಸಿಗುವ ರುಚಿಕರ ಉಪ್ಪಿಟ್ಟಿನ ಗುಟ್ಟು. ಸೂಪರ್ ಲೈನ್ ಸರ್. ಸರ್ ಈ ತಮ್ ಡಿಸೈನ್ ಒಂಥರ ಅದು ಒಂಥರ ಕಲೆ ಅಲ್ಲ, ಅದು ಸರ್ ಅದೊಂದು ಟ್ಯಾಲೆಂಟ್ ಸರ್. ಅದು ನಿಮ್ದೇ ಒಂಥರ ಡಿಫ್ರೆಂಟ್ ಆಗಿದೆ. ಈಗ ಬೇರೆ ಬೇರೆ ನಾವು ಚಾನಲ್ಸ್ ನೋಡ್ತೀವಲ್ಲ, ಸೊ ನೀವು ಯಾರ್ದು ಕಾಪಿ ಮಾಡಕ್ ಹೋಗಿಲ್ಲ, ನಿಮ್ದೇ ಒಂದು ಸ್ಟೈಲ್ ಹಾಕೊಂಡ್ರಿ, ಅದು ಕ್ಲಿಕ್ ಆಗೋಯ್ತು. ಸೊ ಹೆಂಗಾಯ್ತು ಅದು ಹೆಂಗ್ ಪ್ಲಾನ್ ಮಾಡ್ಕೊಂಡ್ರಿ ಸರ್? ಹಂಗೇನಿಲ್ಲ ಸರ್, ಆಕ್ಚುಲಾಗಿ ಈ ಕಾಪಿ ಮಾಡೋದಿದೆಯಲ್ಲ ಅದು ತಪ್ಪು ಅಂತೀರಾ ಅಥವಾ ರಾಂಗ್ ಅಂತೀರಾ? ನಿಮ್ದೇ ಒಂದು ಸ್ಟೈಲ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ರಿ ಸರ್. ಆಕ್ಚುಲಾಗಿ ಈ ಕಾಪಿ ಅನ್ನೋ ಪದ ಇದೆಯಲ್ಲ ಸರ್, ನಾನು ಅದನ್ನ ಎಲ್ರಿಗೂ ನಾನು ಅದೇ ಹೇಳ್ತಾ ಇರ್ತೀನಿ, ಎಲ್ರೂ ಕಾಪಿನೇ ಸರ್. ಸರ್ ಯಾವುದು ಸ್ವಂತ ಅಲ್ಲ ಸರ್. ಓಕೆ. ಆಕ್ಚುಲಾಗಿ ನಾವು ಅದನ್ನೇ ಹೇಳ್ತಿರ್ತೀವಿ, ಕಾಪಿ ಅನ್ನುವಂಥದ್ದು ಕಾಪಿ ಅಲ್ಲ. ಅದು ಆಕ್ಚುಲಿ ನಾವು ಕಾಪಿ ಅನ್ನಲ್ಲ, ಇನ್ಸ್ಪಿರೇಷನ್ ಅಂತ ಅಂತೀವಿ. ಸೊ ಯಾವುದು ಕಾಪಿ ಸರ್? ಯಾವುದೋ ಒಂದು ಮಾತು ಕೇಳಿದ್ದೆ, ಸಿನಿಮಾ ಅಂತ ಇವಾಗ ಪ್ರೀತಿ ಅಂದ್ರೆ ಒಂದೇ ಸರ್. ಪ್ರೀತಿ ಸಬ್ಜೆಕ್ಟ್ ಇಟ್ಕೊಂಡು ಎಷ್ಟೆಲ್ಲ ಸ್ಟೋರಿ ಬರುತ್ತೆ, ಬೇರೆ ಬೇರೆ ತರ. ಇವಾಗ ಫುಡ್ ಅಂದ್ರೆ ಫುಡ್ಡೇನೆ, ಬಟ್ ಅದನ್ನ ತೋರಿಸುವ ಬೇರೆ ವಿಧಾನ ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರೆ. ಇವಾಗ ನಾವು ಅದನ್ನ ಕಾಪಿ ಅಂತ ಕರೆಯಕ್ಕಾಗಲ್ಲ. ಒಬ್ಬ ಇನ್ಸ್ಪಿರೇಷನ್ ಒಬ್ಬ ಮಾಡಿರ್ತಾನೆ, ಓಕೆ ಅವ್ನು ಹಿಂಗ್ ಮಾಡಿದಾನ, ಅದೇ ಹೋಟೆಲ್ನ ಇನ್ನೊಬ್ಬ ಇನ್ನೊಂದ್ ತರ ತೋರಿಸ್ತಾನೆ, ಅದು ಕಾಪಿ ಆಗಲ್ಲ. ಅವ್ನು ಇನ್ಸ್ಪಿರೇಷನ್ ತಗೊಂಡು ಅವನು ಇನ್ನೊಂದ್ ತರ ಮಾಡಿರ್ತಾನೆ, ಅದು ಯಾವತ್ತಿಗೂ ಕಾಪಿ ಆಗಲ್ಲ ಅದು. ಇವಾಗ ಹೇಳ್ಬೇಕು ಅಂದ್ರೆ ಯಾರೋ ಒಬ್ರು ನನ್ನ ಅಂದ್ರೆ ನನ್ಗೆ ಬಹಳ ಬೇಕಾದವ್ರೆ ಅನ್ಕೊಳ್ಳಿ. ಸೊ ಅವ್ರು ಅದನ್ನೇ ಹೇಳ್ತಿದ್ರು, ಕಾಪಿ ಅಂದ್ರೆ ನಾವೆಲ್ಲ ಲೆಕ್ಕಕ್ಕೂ ತಗೊಂಡ್ರೆ ನಾವು ಚಂದನ ಟಿವಿನ ಕಾಪಿ ಅಂತ ಹೇಳ್ಬೋದು. ಚಂದನ ಟಿವಿಲಿ ಅವಾಗಿನ ಲೆಕ್ಕಕ್ಕೆ ಎಲ್ಲ ಬಂದ್ಬಿಟ್ಟಿದೆ ಸರ್. ಅಡುಗೆ ಪ್ರೋಗ್ರಾಮ್ ಬಂದಿದೆ, ಎಲ್ಲ ಬಂದಿದೆ, ಈ ಸಂದರ್ಶನಗಳು ಬಂದಿದೆ, ಎಲ್ಲ ಬಂದ್ಬಿಟ್ಟಿದೆ ಸರ್. ಅವ್ರು ಅವಾಗಲೇ ಎಲ್ಲ ಮಾಡ್ಬಿಟ್ಟಿದ್ದಾರೆ. ಅದನ್ನು ನಾವು ಈ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನಾವು ಬಳಸ್ತಾ ಬರ್ತಾ ಇದೀವಿ ಹೊರತಾಗಿ. ಸೊ ಒಬ್ಬರಿಂದ ಒಬ್ರು ಇನ್ಸ್ಪಿರೇಷನ್ನೇ ಹೊರತಾಗಿ ಯಾರು ಕಾಪಿ ಆಗಕ್ಕೆ ಸಾಧ್ಯನೇ ಇಲ್ಲ. ಒಳ್ಳೆ ಕಾಪಿ ಅಲ್ಲ ಅದೇ. ಸರ್ ನೀವು ತಗೊಂಡಂತ ಫಸ್ಟ್ ಪೇಮೆಂಟ್ ಎಷ್ಟು ಸರ್? ಸರ್ ಅದೇ 8,500 ಇಂದ 9,000 ಏನೋ. ಹೈಯೆಸ್ಟ್ ಪೇಮೆಂಟ್ ಎಷ್ಟು ಸರ್? ಬೇಡ ಬಿಡಿ ಸರ್, ಇದು ಯಾಕೆ ಸರ್ ಈ ಕ್ವೆಶ್ಚನ್? ಸರ್ ತುಂಬಾ ಜನಕ್ಕೆ ಕ್ಯೂರಿಯಾಸಿಟಿ ಸರ್ ಅದು. ಏನಕ್ಕಂದ್ರೆ ನಾವು ಕೂಡ ಸ್ವತಂತ್ರವಾಗಿ ಒಂದು ಬದುಕನ್ನು ಕಟ್ಕೊಬೋದು ಯೂಟ್ಯೂಬ್ ಪ್ಲಾಟ್ಫಾರ್ಮಲ್ಲಿ ಅನ್ನೋರಿಗೆ ಒಂದು, ನೀವೇ ಹೇಳಿದ್ರಿ ಇನ್ಸ್ಪಿರೇಷನ್ ಅಂತ ಹೇಳಿದ್ರಿ, ಕಾಪಿ ಅಲ್ಲ ಇನ್ಸ್ಪಿರೇಷನ್ ಅಂತ. ನಿಮ್ಮಿಂದ ಒಂದು ಸ್ಫೂರ್ತಿ ತಗೊಂಡು ಇನ್ಯಾರೋ ಚಾನಲ್ ಮಾಡ್ಬೋದಲ್ಲ ಸರ್? ಮಾಡ್ಲಿ, ನಂದೇನು ಅಭ್ಯಂತರ ಏನಿಲ್ಲ. ನಂಬರ್ಸ್ ಹೇಳ್ಬೋದಾ? ಪೇಮೆಂಟ್ ಬೇಡ ಅಲ್ಲ ಸರ್, ನಂಬರ್ಸ್ ಹೇಳ್ಬೋದಾ ಸರ್? ಅಂದ್ರೆ ನಂಬರ್ಸ್ 1, 2, 3 ಲ್ಯಾಕ್ ಆ ಥರ ಮೆನ್ಷನ್ ಮಾಡಿ. ಅಯ್ಯೋ 2 ಲ್ಯಾಕ್ ವರೆಗೂ ಹೋಗಿಲ್ಲ ಸರ್. ಓಕೆ ಸರ್, 50, 1 ಲ್ಯಾಕ್ ಆ ಥರ 1 ಲ್ಯಾಕ್ ವರೆಗೂ ಬರುತ್ತೆ ಸರ್. 1 ಲ್ಯಾಕ್ ರೀಚ್ ಆಗಿದ್ದೀರಾ ಅಥವಾ 1 ಲ್ಯಾಕ್ ಒಳಗಡೆನೇ ಇದ್ದೀರಾ ಸರ್? 1 ಒಳಗಡೆನೆ ಬರುತ್ತೆ ಸರ್. 1 ಒಳಗಡೆ ಬರುತ್ತೆ ಸರ್. 1 ಲ್ಯಾಕ್ ತಗೊಳೋದಕ್ಕೆ ತುಂಬಾ ಈಸಿಯಾಗಿ ಏನು ತಗೊಳ್ಳಲ್ಲ ನೀವು ಅಂತ ಅನ್ಕೊಂತೀನಿ ಸರ್. ಕಷ್ಟ ಇದೆ. ಫುಡ್ ಲೊಕೇಶನ್ ಅಲ್ಲಿ ಎಷ್ಟು ಜನ ಟೀಮ್ ಇದ್ದೀರಿ ನೀವು ಸರ್? ಫುಡ್ ಲೊಕೇಶನ್ ಅಲ್ಲಿ ಟೀಮ್ ಅನ್ನೋದೇ ಇಲ್ಲ ಸರ್. ಆಕ್ಚುಲಾಗಿ ಅದೇ ಹೇಳಿದ್ನೆಲ್ಲ, ಸ್ಟಾರ್ಟಿಂಗ್ ಎಲ್ಲ ಹೇಳಿದ್ದೆ, ನನ್ನ ಸ್ನೇಹಿತ ಇದ್ದ ಸ್ಟಾರ್ಟಿಂಗು 1.5 ಲಕ್ಷದವರೆಗೂ ಪಾಪ ಈಗ ಸರ್ ಜೊತೆಲಿದ್ದ. ಈಗ ಒಬ್ಬನೇ ಸರ್. ನೀವು ಒಬ್ಬರೇ ಹ್ಯಾಂಡಲ್ ಮಾಡ್ತೀರಿ ಸರ್. ಸೊ ಅಷ್ಟು ರೆವಿನ್ಯೂ ತೆಗೆಯೋದಕ್ಕೆ ಎಷ್ಟು ಶ್ರಮ ಪಡ್ತೀರಿ ಸರ್? ಆ ಶ್ರಮದ ಬಗ್ಗೆನೂ ಒಂದು ಸ್ವಲ್ಪ ಹೇಳಿ, ಗೊತ್ತಾಗ್ಲಿ ಸರ್. ಈಸಿಯಾಗಿ ಸಿಗೋದಿಲ್ಲ, ಈಸಿಯಾಗಿ ಸಿಕ್ಬಿಡುತ್ತೆ ಯೂಟ್ಯೂಬಿಂದ ಅಂತ ಅನ್ಕೊಂಡಿರ್ತಾರೆ ತುಂಬ ಸರ್. ಅದೇ ಏನಂದ್ರೆ ಆಕ್ಚುಲಾಗಿ ಯೂಟ್ಯೂಬು ಬಹಳ ಶ್ರಮ ಇದೆ ಸರ್. ನಾವು ಅನ್ಕೊಂತೀವಿ ಯೂಟ್ಯೂಬ್ ಸರ್. ಹಿಂಗೆ ಕಂಪೇರ್ ಮಾಡ್ಬೋದಾ? ನಾವೀಗ ನೀವು ಒಂದು ಕಂಪನಿಲಿ ಕೆಲಸ ಮಾಡ್ತಾ ಇದ್ರಿ, 8 hours ಕೆಲಸ ಮಾಡ್ತಾ ಇದ್ರಿ. 8 hours ಒಂದು 1 hour ಆದರೂ ನಾವು ಓದ್ಲ ಹೊಡಿತಾ ಇದ್ವಿ, ಇನ್ನು ಮಿಕ್ಕಿದ್ದು ಒಂದಷ್ಟು ಕೆಲಸ ಮಾಡ್ತಾ ಮಾಡ್ತಾ ಇರಲಿಲ್ಲ. ಸೊ ಇಲ್ಲಿ ಹೆಂಗಿದೆ ಶ್ರಮ? ನೀವು 24/7 ಥರ ಕೆಲಸ ಮಾಡ್ತೀರಾ ಅಥವಾ ಹೇಗೆ ಮಾಡ್ತೀರಾ, ಅಥವಾ 8 hour ಮಾತ್ರ ಕೆಲಸ ಮಾಡ್ತೀರಾ ಸರ್? ಇಲ್ಲಿ 24/7 ಸರ್. ಇಲ್ಲಿ ಇದು ಆಫೀಸ್ ಅವರ್ಸ್ ಥರ ಲೆಕ್ಕಕ್ಕೆ ಬರಲ್ಲ ನಿಮ್ಗೆ. ಇಲ್ಲಿ ನೀವು 24 ಅವರು 365 ದಿನನೂ ಕೆಲಸ ಮಾಡ್ತಾನೆ ಇರ್ತೀರಾ. ರಾತ್ರಿನೂ ಕೆಲಸ ಮಾಡ್ತೀರಾ, ಬೆಳಗ್ಗೆ ಎದ್ದಾಗ್ಲೂ ಕೆಲಸ ಮಾಡ್ತಾ ಇರ್ತೀರಾ. ನಿಮ್ಗೆ ರಜಾ ಇಲ್ಲ. ನೀವು ತಗೊಂಡಾಗ ರಜಾ, ಬಟ್ ಅದು ರಜಾನೂ ಅಲ್ಲ ಅದು ಆ್ಯಕ್ಚುಲಾಗಿ. ಇವಾಗ ನೀವು ರಜಾ ಅಂದ್ಕೊಂಡು ಇವಾಗೆಲ್ಲೋ ಸುಮ್ಮನೆ, ಇವಾಗ ನಾನು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂದ್ಕೊಳ್ಳಿ, ಅಥವಾ ನನ್ನ ಫೇವ್ರೆಟ್ ಪ್ಲೇಸ್ ಅದು ಆ್ಯಕ್ಚುಲಾಗಿ ಧರ್ಮಸ್ಥಳ ಅನ್ನೋದು. ಈಗ ನಾನು ಧರ್ಮಸ್ಥಳಕ್ಕೆ ಅಂತ ಹೋದ್ರೂ ಕೂಡ ನನ್ನ ಜೊತೆ ಫುಡ್ ಲೊಕೇಶನ್ ಬಂದಿರುತ್ತೆ. ಯಾಕಂದ್ರೆ ಆ ಮೈಂಡಲ್ಲಿ ನಾನು ದೇವ್ರನ್ನ ನೋಡ್ಬೇಕು ಅನ್ನೋದು ಇದ್ರು ಕೂಡ, ಆ ಮನಸ್ಸಿನಲ್ಲಿ ಆ ಮೈಂಡಲ್ಲಿ ಯಾವ್ದಾದ್ರು ಫುಡ್ ಏನೋ ನೋಡಿದಾಗ
ತಾಳಿದೊಂದು ಶಾರ್ಟ್ ತೊಗೊಂಡ್ಬಿಟ್ಟು ಹಾಕೊಂಬಿಡೋಣ. ಮಾಡಿದ್ದೀರಾ ಆ ಥರ? ಅಲ್ಲ, ಆಗಿದೆ ಆಗುತ್ತದು. ನೀವು ಎಲ್ಲೇ ಹೋದ್ರೂ ಕೂಡ ಫುಡ್ ಲೊಕೇಶನ್ ಜೊತೆಲೇ ಬರುತ್ತೆ. ನೀವು ಪರ್ಸ್ನಲ್ ಆಗಿ ಎಲ್ಲೋ ಹೋಗ್ತೀವಿ ಅದೆಲ್ಲ ಸೀನ್ ಇಲ್ಲ, ಬಟ್ ಜೊತೆಲೇ ಫುಡ್ ಲೊಕೇಶನ್ ಕ್ಯಾರಿ ಆಗೇ ಆಗುತ್ತೆ. ಎಲ್ಲೇ ಹೋದ್ರೂ ಕೂಡ ಇವನ್ ಫ್ರೆಂಡ್ಸ್ಗಳ ಜೊತೆ ಹೋದಾಗಲೂ ಕೂಡ ಒಂದು ಫೋಟೋ ತೊಗೋತೀವಿ, ಅದನ್ನ ಅಪ್ಲೋಡ್ ಮಾಡ್ತೀವಿ. ಜೊತೆಲಿ ಇದ್ದಂಗೆ ಅದು ಕೆಲಸನೇ ಅಲ್ವಾ, ಜೊತೆಲಿ ಹೋಗ್ತಾ ಇರತ್ತೆ. ಸೊ ಅದೇ ಸರ್, ಅದು ಶ್ರಮ ಇರುತ್ತೆ. ಸೊ ಯೂಟ್ಯೂಬ್ ಅಷ್ಟು ಸುಲಭ ಅಲ್ಲ. ಸೊ ಸುಲಭ ಅನ್ಕೊಂಡು ಬರೋರಿಗೆ ಏನು ಹೇಳ್ತೀರಿ ಸರ್? ಈಗ ತುಂಬಾ ಜನ 1 ಲಕ್ಷ 2 ಲಕ್ಷ 5 ಲಕ್ಷ ದುಡಿತಾ ಇದ್ದಾರೆ, ಇನ್ಯಾರೋ ದುಡಿತಾ ಇದ್ದಾನೆ, ನಾನು ಕೆಲಸ ಬಿಟ್ಬಿಟ್ಟು ಯೂಟ್ಯೂಬ್ ಇಳಿದು ಬಿಡೋಣ ಗುರು ಅನ್ನೋರಿಗೆ ಏನು ಹೇಳ್ಬೋದು? ತಪ್ಪು ಅದು ದೊಡ್ಡ ತಪ್ಪದು ಅದು ಆ್ಯಕ್ಚುಲಾಗಿ. ಸೊ ಕೆಲಸ ಬಿಟ್ಟು ಮಾಡೋದಿದೆಯಲ್ಲ, ಅದು ಆ ಕೆಲಸ ದಯವಿಟ್ಟು ಯಾರೂ ಮಾಡಬೇಡಿ. ಸೊ ಅದು ಮುಟ್ಟಾಳ್ತನ ಆಗ್ಬಿಡುತ್ತೆ ಅದು ಆ್ಯಕ್ಚುಲಾಗಿ. ನಾನು ಪ್ರತಿ ಸಲನೂ ಅದನ್ನೇ ಹೇಳ್ತಿರ್ತೀನಿ, ಸಿನಿಮಾ ರಂಗ ಇದ್ದಂಗೆ ಯೂಟ್ಯೂಬ್ ಚಾನಲ್ ಕೂಡ. ಕಲಾದೇವತೆ ಕೈ ಬೀಸಿ ಕರಿತಾನೆ ಅಂತ ಎಲ್ಲ. ನೀವು ಕಲಾದೇವತೆ ಅಂದಾಗ ನನಗೆ ಏನು ಬರುತ್ತೆ ಸರ್, ಅದೇ ಕಲಾ ಮಾಧ್ಯಮನ ಕೈ ಹಿಡ್ದಂಗೆ ಎಲ್ಲರೂ ಕೈ ಹಿಡಿಯೋದಿಲ್ಲ ಗುರು. ಇದು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಆಕ್ಚುಲಿ ಪರಮ್ಮು ವೃತ್ತಿಪರ ಪತ್ರಕರ್ತ ಏನಲ್ಲ. ನಾವೆಲ್ಲರೂ ವೃತ್ತಿಪರ ಪತ್ರಕರ್ತರು. ನಂತರನೇ ಇನ್ನೂ ಸೀನಿಯರ್ಗಳು ಎಷ್ಟು ಜನ ವೃತ್ತಿಪರ ಪತ್ರಕರ್ತರುಗಳಿದ್ದಾರೆ, ಅವ್ರು ಯಾರನ್ನೂ ಕೈ ಹಿಡಿಲಿಲ್ಲ. ಫಿಲಿಮ್ ಆಗಲಿ, ಪೊಲಿಟಿಕಲ್ ಆಗಲಿ, ಅಥವಾ BBMP ರೌಂಡ್ ಆಗಲಿ, ಈ ತರ ಒಂದು ಬೀಟ್ಸ್ ಇರುತ್ತೆ ಪತ್ರಿಕೋದ್ಯಮದಲ್ಲಿ. ಸೊ ಆ ತರ ವೃತ್ತಿಪರ ಪತ್ರಕರ್ತ ಏನಲ್ಲ. ಪರಮ್ನ ನೋಡ ಅದು ಎಷ್ಟು ಜನ ಹೊಟ್ಟೆ ಹೊರ್ಕೊಂಡ್ರು ಗೊತ್ತಿಲ್ಲ. ಯಾಕಂದ್ರೆ ಪರಮ್ ಕ್ಲಿಕ್ ಆಗ್ಬಿಟ್ರು, ಆ ಕಲಾದೇವತೆ ಕೈ ಹಿಡಿದ್ಬಿಟ್ಲು. ಸೊ ಆ ಥರ ಎಲ್ಲರೂ ಕ್ಲಿಕ್ ಆಗೋದಕ್ಕೆ ಚಾನ್ಸ್ ಇಲ್ಲ ಅಂತ ನನ್ನ ವಾದ. ಪರಮ್ಮಿಂದ ಯೂಟ್ಯೂಬ್ ಚಾನಲ್ ಕನ್ನಡದಲ್ಲಿ ಎಷ್ಟೋ ಜನಕ್ಕೆ ಸ್ಫೂರ್ತಿ ಸಿಕ್ಕಿದೆ, ಸಿಕ್ತು. ಅವರಿಂದನೇ ಕಲ್ತವ್ರು ಎಷ್ಟೊಂದು ಜನ ಇದ್ದಾರೆ. ಸೊ ಹಂಗಾಗಿ ತಪ್ಪೇನಲ್ಲ, ಅದು ದೊಡ್ಡ ವಿಚಾರನೇ. ಅದು ಅವರು ಗ್ರೇಟ್. ಅವ್ರ ಥಿಂಕಿಂಗ್ ಥಾಟ್ಸ್, ಅವರು ಯೋಚನೆ ಮಾಡುವ ಶಕ್ತಿ, ಅದು ಬಹಳ. ಅವ್ರು ಸಿನಿಮಾ ಲ್ಯಾಂಡಿಂದ ಬಂದರು. ಹೌದೌದು. ಸೊ ಅದು ವರ್ಕೌಟ್ ಆಯ್ತು ಅಂತ ಅನ್ಸುತ್ತೆ. ಅವರು ಅದು ಬಹಳ ಚೆನ್ನಾಗಿ ಕೊಟ್ಟರು. ಅವಾಗ ಆ ಕಂಟೆಂಟ್ಗಳು ಹೊಸದಾಗಿತ್ತು. ಆ್ಯಕ್ಚುಲಾಗಿ ಎಲ್ಲರೂ ತುಂಬ ಪರ್ಸ್ನಲಿ ಕ್ವಶನ್ಸ್ಗಳು ಯಾರು ಮಾಡ್ತಾ ಇರಲಿಲ್ಲ. ಸಿನಿಮಾದವ್ರನ್ನೇ ಆಗಿರ್ಬೋದು ಅಥವಾ ಬೇರೆಯವ್ರನ್ನೇ ಆಗಿರ್ಬೋದು, ಸಿಂಪಲ್ ಆಗಿ ಸಿನಿಮಾ ಅದ್ರ ಬಗ್ಗೆ ಒಂದಷ್ಟು ಮಾತಾಡ್ತಾ ಇದ್ರು. ಬಟ್ ಇವರು ತೀರಾ ಪರಿಚಯ ಮಾಡ್ತಾ ಬಂದರು. ಅವ್ರ ಮನೆ ಆಗಿರ್ಬೋದು, ಅವ್ರು ಹುಟ್ಟಂಥ ಸ್ಥಳ ಆಗಿರ್ಬೋದು, ಅದನ್ನೆಲ್ಲ ತುಂಬ ಚೆನ್ನಾಗಿ ನನಗೆ ಬಹಳ ಇಷ್ಟ ಆಗಿದೆ. ಅಂದರೆ ಕಲ್ಪನಾ ಅವರ ಒಂದು ಇದನ್ನು ತೋರಿಸಿದ್ದು ನಮಗೆ ನೋಡಿ ಅವಾಗ ಅನಿಸುತ್ತೆ, ಅದು ಕಲ್ಪನಾ ಅವರು ಇದ್ದರು. ನಮಗೆ ಗೊತ್ತು ಅವಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿಗಳದ್ದು. ಸೊ ಅವ್ರು ಎಲ್ಲಿ ಕಣ್ಮರೆ ಆದ್ರಲ್ಲ, ಎಲ್ಲಿ ಅವ್ರದ್ದು ಎಲ್ಲ ಅಂತ ಅನ್ಸೋದು, ಅದನ್ನೆಲ್ಲ ತೋರಿಸ್ಕೊಟ್ರು. ಅದು ನಮ್ಗೆ ಬಹಳನೇ ಇಷ್ಟ ಆಗ್ತಿತ್ತು. ಇನ್ನು ಅದೇ ಕಲಾ ಮಾಧ್ಯಮದವರು ಒಂದು ಎಪಿಸೋಡ್ ನನಗೆ ಬಹಳ ಇಷ್ಟ ಆಗಿದ್ದು, ಅಂದರೆ ಕಲ್ಪನಾ ಅವ್ರದ್ದು ಮಾಡಿದರು. ಸೊ ಅದು ನನಗೆ ಬಹಳನೇ ಇಷ್ಟ ಆಯಿತು. ಅಂದರೆ ಯಾರು ಯೋಚನೆ ಮಾಡದಿರೋಂಥ ಒಂದು ಥಾಟ್ನ ಇಟ್ಕೊಂಡು ಸೊ ಈ ರೀತಿಯೂ ತೋರಿಸ್ಬೋದು ಅನ್ನುವಂಥದ್ದನ್ನು ಶುರು ಮಾಡಿದ್ರು. ಸೊ ಅದು ಬಹಳನೇ ಇಷ್ಟ ಆಗ್ತಿತ್ತು. ಬಿಡಿ, ಅವರು ದೊಡ್ಡ ವ್ಯಕ್ತಿ. ಸೊ ನಮ್ಮ ಲೆಕ್ಕಕ್ಕೆ ನಾವು ಇನ್ನೂ ಚಿಕ್ಕವರು, ಮಿಲಿಯನ್ ಗಟ್ಟಲೆ ಮಾಡಿರೋರು ಅವರು. ಆ ಥರ ಸರ್. ಅಂದರೆ ಯೂಟ್ಯೂಬು ಎಲ್ಲರನ್ನೂ ಕರೆಯುತ್ತೆ, ಕಲಾದೇವತೆ ಕೈ ಬೀಸಿ ಎಲ್ಲರನ್ನೂ ಕರೀತಾರಂತೆ. ಬಟ್ ಸೆಲೆಕ್ಟ್ ಮಾಡೋದು ಕೆಲವೊಬ್ಬರನ್ನಂತೆ. ಸೊ ಆ ರೀತಿ. ಸೊ ಬಹಳ ಕಷ್ಟ ಇದೆ. ನಾವು ಅಂದ್ಕೊಂಡಂಗೆ ಈಸಿ ಅಲ್ಲ. ಒಂದು ಶೂಟಿಂಗ್ ಟೈಮ್ ಆಗಿರ್ಬೋದು, ಒಂದು ಹೋಟೆಲ್ನ ನಾವು ಶೂಟ್ ಮಾಡ್ತೀವಿ ಅಂದರೆ ಮಿನಿಮಮ್ ಅಂದರೂ 3.5 ಅವರ್ ಅಂತೂ ಟೈಮ್ ಬೇಕು ಸರ್. ನೀವು 3 ಅವರಿಂದ 4 ಅವರ್ ಬರೀ ಶೂಟಿಂಗ್ ಟೈಮ್ ಮಾತ್ರ. ಯಾಕಂದರೆ ನೀವು ಹೋಗೋದಕ್ಕೆ ಟೈಮು ಟ್ರಾವೆಲಿಂಗಿಗೆ ಹೋಗೋದಕ್ಕೆ 1/2 ಅವರ್ ಅಂದ್ಕೊಳ್ಳಿ. ಶೂಟಿಂಗ್ ಟೈಮ್ 2 ಅವರ್ ಬೇಕೇ ಬೇಕು. ಬರೋದಕ್ಕೆ ಒಂದು 1/2 ಅವರ್, 3 ಅವರ್ಸ್ ಅಲ್ಲೇ ಹೋಗುತ್ತೆ. ಅದಾದ್ಮೇಲಿಂದ ಎಡಿಟಿಂಗು ಅಪ್ಲೋಡಿಂಗ್ ಅಂತ ಎಲ್ಲ ಸೇರಿದ್ರು ಮತ್ತೆ ಅಲ್ಲೊಂದು 3 ಅವರ್ಸ್ ಬೇಕು ಸರ್. ಅರೌಂಡ್ ಎಲ್ಲ ಸೇರಿದ್ರು ಒಂದು 6 ಅವರ್ಸ್ ಒಂದು ಎಪಿಸೋಡಿಗೆ ಬೇಕೇ ಬೇಕು. 6 ಅವರ್ಸ್ ಬೇಕು. ನಿಮ್ಗೆ ಅನ್ಸುತ್ತೆ 10 ರಿಂದ 15 ನಿಮಿಷದ್ದು ಒಂದು ಎಪಿಸೋಡ್ಗೆ 6 ಅವರ್ ಬೇಕಾ ಅಂತ. ಬಟ್ 6 ಅವರ್ ಬೇಕೇ ಬೇಕು. ಅಷ್ಟು ಶ್ರಮ ಆಗ್ತೀರಿ? ಅಷ್ಟು ಶ್ರಮ ಬೇಕೇ ಬೇಕು. ಸೊ ಸುಮ್ಮನೆ ಆಗೋದಿಲ್ಲ ಯಾವುದೇ ಒಂದು. ಸೊ ಹೊಸಬ್ರಿಗೆ ನಾನೇನು ಹೇಳ್ತೇನೆ ಅಂದರೆ, ನೀವು ಕೆಲಸ ಮಾಡ್ಕೊಂಡು ಮಾಡಿ. ದಯವಿಟ್ಟು ಯಾರು ಕೆಲಸ ಬಿಟ್ಬಿಟ್ಟು ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಯಾಕೆಂದರೆ ಯಾವುದೇ ರೀತಿಯ ರೆವಿನ್ಯೂ ಇರೋದಿಲ್ಲ ನಿಮಗೆ ಇದರಲ್ಲಿ. ಸ್ಟಾರ್ಟಿಂಗಲ್ಲಿ ಮಾನಿಟೈಸ್ ಆದ್ರೂ ಏನು ಅಂತ ಮೇಜರಾಗಿ ಏನು ಬಂದು ನಿಮ್ಮ ಖಾತೆಗೆ ಏನು ಬಂದು ಬೀಳಲ್ಲ, ಬ್ಯಾಂಕ್ ಅಕೌಂಟಿಗೆ. ಸೊ ಸ್ಟಾರ್ಟಿಂಗಲ್ಲಿ ಕೆಲಸ ಮಾಡ್ಕೊಂಡು ಮಾಡಿ. ನಿಮ್ಗೆ ಅದು ಶ್ರಮನೂ ಒಂದ್ಸಲ ಬಜೆಟ್ಗೂ ಹೆಲ್ಪ್ ಆಗ್ತಾ ಹೋಗುತ್ತೆ, ನಿಮ್ಮ ಟ್ರಾವೆಲಿಂಗ್ ಖರ್ಚಿಗೆ ಅದಕ್ಕೆ ಇದಕ್ಕೆ ಆಗ್ತಾ ಹೋಗುತ್ತೆ. ಬಟ್ ನಿಮ್ಗೆ ಇಂಟ್ರೆಸ್ಟ್ ಇದ್ದು ಮಾಡಿ. ದುಡ್ಡು ಬರುತ್ತೆ, ನಾನು ಇದರಿಂದ ದುಡ್ಡು ಮಾಡ್ಬೋದು ಅಂತ ಬಂದರೆ
ದಯವಿಟ್ಟು ಅದನ್ನು ಮಾಡಬೇಡಿ. ನಿಮಗೆ ಒಲವಿದೆ, ನಿಮಗೆ ಎಡಿಟಿಂಗ್ ಮೇಲೆ ಒಲವಿದೆ, ಕ್ಯಾಮ್ರಾ ಮೇಲೆ ಒಲವಿದೆ, ಶೂಟಿಂಗ್ ಮೇಲೆ ಒಲವಿದೆ ಅಂದರೆ ಆರಾಮ್ಸೆ ಮಾಡಿ. ಯಾಕಂದರೆ ನೀವು ಮಾಡುವಂಥ ಕೆಲಸನ ಪ್ರೀತಿ ಮಾಡ್ತಾ ಹೋಗಬೇಕು, ಆಟ ಆಡ್ತಾ ಮಾಡಬೇಕು. ನೀವು ಯಾವಾಗ ಫೋರ್ಸಬಲಿ ಮಾಡ್ತೀರಾ ಅಂದರೆ ನನಗೆ ಇದರಿಂದ ದುಡ್ಡು ಬರಬೇಕು ಅಂತ ಮಾಡ್ತೀರಾ, ಅವಾಗ ಅದು ಬೇಜಾರಾಗ್ತಾ ಹೋಗುತ್ತೆ. 6 ತಿಂಗಳು ಮಾಡ್ತೀರಾ, ಅದರಿಂದ ಏನೂ ರೆವಿನ್ಯೂ ಇಲ್ಲ ಅಂದಾಗ ನಿಮ್ಗೆ ಬೇಜಾರಾಗ್ತಾ ಹೋಗುತ್ತೆ. ನ್ಯೂಸ್ 12 ಕನ್ನಡ ಬಂದಿದ್ರು. ಸೊ ಒಂದು ಇಂಟರ್ವ್ಯೂ ಮಾಡಿದ್ದಾರೆ, ಸಂದರ್ಶನ ಮಾಡಿದ್ದಾರೆ. ನನ್ನ ಬಗ್ಗೆ ಅಲ್ಲ, ಫುಡ್ ಲೊಕೇಶನ್ ಬಗ್ಗೆ. ಯೂಟ್ಯೂಬ್ ಅಚೀವರ್ಸ್ ಸಂದರ್ಶನ ಏನು ಮಾಡ್ತಿದಾರಲ್ಲ ಅದೊಂದು ಒಳ್ಳೆ ಕೆಲಸನೇ ಅಂತ ಹೇಳ್ತೀನಿ. ಯಾಕಂದರೆ ಹೊಸಬ್ರಿಗೆ ಅದೊಂದು ಪ್ರೋತ್ಸಾಹ. ನ್ಯೂಸ್ 12 ಕನ್ನಡ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ. ಎಲ್ಲ ಕಂಟೆಂಟ್ಗಳು ಜನಕ್ಕೆ ಶೇರ್ ಆಗಲಿ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.